ನಮ್ಮ ಜೊತೆ ಮಾತನಾಡೋದಕ್ಕೆ ಈಗ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಜಾಯ್ನ್ ಆಗ್ತಾರೆ. ಜಾರಕಿಹೊಳಿ ಅವರು ಮೊದಲನೇದಾಗಿ ಇವತ್ತು ಗಂಭೀರವಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ರಿ. ಇಬ್ಬರು ಸಚಿವರಿಗೆ ಹನಿ ಟ್ರ್ಯಾಪ್ ಮಾಡುವಂಥ ಪ್ರಯತ್ನ ಮಾಡಲಾಗಿದೆ ಅನ್ನುವಂಥ ಮಾಹಿತಿಯನ್ನ ಬಹಿರಂಗ. ಇಬ್ಬರಿಲ್ಲ ಒಬ್ಬರೇ 2 ಸಾರಿ ಅಟೆಂಪ್ಟ್ ಮಾಡೋದು ಅಂತ ಹೇಳಿದೆ. ಇಬ್ಬರಲ್ಲ, ಒಬ್ಬರೇ ಸಚಿವರಿಗೆ 2 ಸಾರಿ ಅಟೆಂಪ್ಟ್ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಘರ್ಷಣೆಯೂ ಕೂಡ ಆಗಿದೆ, ವಾದ ಕೂಡ ಆಗಿದೆ. ಸೊ ಇದು ನಿಮಗೂ ಎಲ್ಲ ಗೊತ್ತಿರುವಂಥ ವಿಚಾರ. ಸೊ ಒಬ್ಬರು ಮಾತ್ರ, ಇಬ್ಬರಲ್ಲ, 2 ಸಾರಿ ಅವ್ರಿಗೆ ಅಟೆಂಪ್ಟ್ ಮಾಡಿದ್ರೆ, ಮತ್ತು ಸಾರಿ ಮಾಡಿರ್ಬೋದು, ಆದರೆ ಅವ್ರ ಗಮನಕ್ಕೆ ಇರದೇ ಇರ್ಬೋದು. ಸುಮಾರು ಸಾರಿ ಅಟೆಂಪ್ಟ್ ಮಾಡಿದ್ದಾರೆ. ಅವ್ರಿಗೆ ಹನಿ ಟ್ರ್ಯಾಪ್ನಲ್ಲಿ ಬೀಳಿಸ್ಬೇಕು, ಅವರು ರಾಜಕೀಯ ತೇಜೋವಧೆ ಮಾಡಬೇಕು, ರಾಜಕೀಯದಿಂದ ಅವ್ರನ್ನ ನಿರ್ನಾಮ ಮಾಡಬೇಕಂತ ಏನೇನೋ ವಿಚಾರಗಳಿಂದ ಮಾಡುವಂಥ ಪ್ರಯತ್ನ ಆಗಿದೆ. ಸರ್, ಸಹಜವಾಗಿ ಯಾರು ಆತ ಸಚಿವರು ಟ್ರ್ಯಾಪ್ ಮಾಡೋದಕ್ಕೆ ಒಳಗಾದ್ರು ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಉದ್ಭವ ಆಗುತ್ತೆ. ನಿನ್ನೆ ಕೂಡ ವಿಪಕ್ಷದವ್ರು ಕೇಳಿದ್ದಾರೆ, ಸಚಿವರ ಮೇಲೆ ಹನಿ ಟ್ರ್ಯಾಪ್ ಆಗ್ತಾ ಇದೆ ಅಂತ ಸುದ್ದಿ ಬರ್ತಾ ಇದೆ, ಅದಕ್ಕೆ ಸರ್ಕಾರ ಉತ್ತರಿಸಬೇಕು ಅಂತ. ತಾವು ಕ್ಯಾಬಿನೆಟ್ ಮಂತ್ರಿಯಾಗಿ ಆ ಸಚಿವರ ಜೊತೆಗೆ ತಾವು ಮಾತನಾಡಿದಾರ, ವಿವರವಾಗಿ ಅವ್ರ ಜೊತೆಗೆ ಚರ್ಚೆ ಮಾಡಿದಾರ, ಏನಾಗಿದೆ ಅಂತ? ಅವರೇ ಇದೆಲ್ಲ ವಿವರ. ಅಭಿ, ಸೈಟ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಹೇಳಿದ್ದಾರೆ 2 ಸಾರಿ ನನಗೆ ಬಂದಿದ್ರು, ಏನೋ ಕೆಲಸ ಇದೆ ಅಂತ. ಸೊ ನನ್ನ ಡೌಟ್ ಬಂದು ಅದನ್ನು ಅವ್ರಿಗೆ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಲಿಕ್ಕಾಗಲ್ಲ, ಅಲ್ಲಿ ಘರ್ಷಣೆ ಆಯಿತು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಒಂದು ಇತ್ತೀಚೆಗೆ ಆಡಬೇಕಾದ್ರೆ ನಾವು ಹೇಳಿದ್ವಿ, ಅವ್ರಿಗೆ ಸಜೆಸ್ಟ್ ಮಾಡಿದ್ವಿ, ಇದು ಕಂಪ್ಲೇಂಟ್ ಆಗಬೇಕು. ಸುಮ್ಮನೆ ಹೇಳಿದ್ದೀವಿ, ಉತ್ತರ ಕೊಟ್ಟಿದ್ದ ಸರ್ಕಾರ ಅಷ್ಟೇ ಅಲ್ಲ, ತನಿಖೆ ಆಗಬೇಕು. ಯಾರು ಇತರ ಹಿಂದಿದ್ದಾರೆ, ಯಾಕೆ ಆಗ್ತಾಯಿದೆ, ಉದ್ದೇಶ ಏನು, ಇದೆಲ್ಲ ನಾವು ಅವ್ರ ಸೂಚನೆ ಕೊಟ್ಟಿದ್ದೀವಿ, ಸಲಹೆ ಕೊಟ್ಟಿದ್ದೀವಿ. ಸೊ ನೋಡೋಣ, ಅವರು ಕಾನೂನು ತಜ್ಞರ ಜೊತೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಮಾತಾಡಿದ ಮ್ಯಾಗೆ ಕೊಟ್ಟರೆ ಒಳ್ಳೆಯದು. ಸರ್, ಈ ವಿಚಾರ ಸಹಜವಾಗಿ ಇನ್ನೊಂದು ಪ್ರಶ್ನೆ ಉದ್ಭವ ಆಗೋದಂದ್ರೆ, ಅವರಿಗೆ ಎಷ್ಟೆಲ್ಲ ಪ್ರಯತ್ನ ಮಾಡೋಣ, ಯಾರು ಮಾಡಿಸಿದ್ದು ಅನ್ನುವಂಥ ಕ್ಲೂ ಸಹಜವಾಗಿ ಆ ಸಚಿವರಿಗೆ ಇರುತ್ತೆ. ಇದ್ರ ಹಿನ್ನೆಲೆ ಯಾರು ಇದೆಯಾ, ಯಾರು ಮಾಡಿದ್ದಾರೆ, ಯಾರಿದ್ರ ಹಿಂದೆ ಯಾರು ಪ್ರಭಾವಿಗಳಿದ್ದಾರೆ? ನಾವು ಹೇಳಿದ್ರೆ ಅದು ಆರೋಪ ಆಗ್ತದೆ, ರಾಜಕೀಯ ಆರೋಪ ಆಗ್ತದೆ. ನಾವು ಯಾರ್ದಾರ ಹೆಸರು ಹೇಳಿದ್ರೆ ರಾಜಕೀಯ ಆರೋಪ ಆಗ್ತದೆ. ಒಂದು ಯಾವುದೋ ಏಜೆನ್ಸಿ ಅದನ್ನೇ ಪ್ರೂವ್ ಮಾಡಿದ್ರೆ ಅದು ಪಕ್ಕ ಆಗ್ತದೆ. ಅದಕ್ಕೆ ನಾವು ಹೇಳಿದ್ರೆ ಇಲ್ಲಿ ನಮಗೆ ಯಾರೋ ಬೇಡಾದ್ರ ನಾವು ಹೇಳ್ತೀವಿ, ಅವ್ರು ನಮ್ಮ ಮ್ಯಾಗ ಆರೋಪ ಮಾಡ್ತಾರೆ, ಸರಿಯಲ್ಲ. ಅದು ಅಥಾರಿಟಿ ಏಜೆನ್ಸಿ ಮಾಡಿದ್ರೆ ಒಳ್ಳೆಯದು. ಅಲ್ಲಕ್ಕಿಂತ ಮುಖ್ಯವಾಗಿ ಸರ್, ನಿನ್ನೆ ಸುನಿಲ್ ಕುಮಾರ್ ಅವರು ಕೂಡ ಸದನದಲ್ಲಿ ಮಾತಾಡ್ತಾ ಸ್ವಪಕ್ಷೀಯರೇ ಮಾಡಿದ್ದಾರೆ ಅನ್ನುವಂಥ ಆರೋಪ ಮಾಡಿದ್ರು. ಅದು ಸತ್ಯವೇ? ಸ್ವಪಕ್ಷೀಯರೇ ಮಾಡಿದ್ದಾರೆ ಅನ್ನುವಂಥ ಕ್ಲೂ ಏನಾದ್ರು ಇದೆಯಾ? ನಿಮ್ಮ ಪಕ್ಷದವರೇ ನಿಮ್ಮ ಸಚಿವರ ವಿರುದ್ಧ ಈ ರೀತಿ ಅಂತ ಒಂದು ಪ್ರಯತ್ನ ಮಾಡಿದ್ದಾರೆ? ಇರ್ಬೋದು, ಇಲ್ಲ ಅಂತ ಹೇಳಕ್ಕೆ. ರಾಜಕೀಯದಲ್ಲಿ ಅಷ್ಟು ಕೆಳಮಟ್ಟಕ್ಕೆ ಹೋಗಿದ್ದು ರಾಜಕೀಯ. ಈಗ ಅಷ್ಟು ಕೆಳಮಟ್ಟಕ್ಕೆ ಹಿಂದಿನ ಸರ್ಕಾರದಲ್ಲಿ ಕೂಡ ಕೇಳಿದ್ವಿ ನಾವು. ಹಿಂದಿನ BJP ಸರ್ಕಾರದಲ್ಲಿ ಕೂಡ ಕೆಲವು ಮಂತ್ರಿಗಳನ್ನು ಈ ರೀತಿ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದ್ದನ್ನು ನಾವು ಕೇಳಿದ್ದೀವಿ. ಹಿಂದಿನ ಸರ್ಕಾರದಲ್ಲಿ ಕೂಡ ಕೇಳಿದ್ದೀವಿ. ಇದು ನಿರಂತರವಾಗಿ ನಡೀತಾ ಇದೆ. ಸೊ ಈಗಿನ ನಮ್ಮ ಸರ್ಕಾರದಲ್ಲಿ ಇದು ಮೊದಲನೇ ವಿಕೆಟ್ ಬೀಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಆದರೆ ಬಿದ್ದಿಲ್ಲ ಅದು. ಸೊ ಪ್ರಯತ್ನ ಅಂತ ಆಗಿದೆ. ಸೊ ಇದು ಕಡಿವಾಣ ಆಗಬೇಕು.